ಜಿಯ ಜಿ ನಾಗಲಿಂಗ ಅಂತಾನ ಚಿಂತೆ ಮಾಡಬ್ಯಾಡ ನೀನು. ಹೌದು ಹೌದು ನೀನು ಬಂಗಾರ ಬಂಗಾರನ ಬ್ಯಾಡ ನನ್ನ ಎದರಿಗ. ದೊಡ್ಡ ಕಿಂಟಲದಷ್ಟು ಕಲ್ಲ ಇತ್ತು ಗುಡ್ಡದಾಗ, ನಾಗ ಲಿಂಗ ನಿತ್ತು ಉಚ್ಚಿ ಒಯ್ದ ಕಲ್ಲಿನ ಮ್ಯಾಗ. ಒಂದ ಕ್ವಿಂಟಲ್ ಕಲ್ಲ ಇತ್ತು ನಾಗಲಿಂಗ ಉಚ್ಚಿ ಒಯ್ದ, ಒಂದು ಕ್ವಿಂಟಲ್ ಬಂಗಾರ ಇತ್ತು ತಗೋರೋ ಕೈಯಾಗ. ಬಂಗಾರ ಬಂಗಾರ ನಬಾರ್ದು, ಬಂಗಾರ ಬೇಕಂದ್ರೆ ಹಾಯ್ಕೋಬೇಕು. ಒಂದ ಕ್ವಿಂಟಲ್ ಹ್ಯಾಂಗ ಹೊತ್ಕೊಂಡು ತಿರುಗಲಿ ಅಂದ ಜಗದಾಗ. ಇಲ್ಲಿಗ ಹೊಟ್ಟೆ ಬಂಗಾರ ಮುಟ್ಟಿಬೇಡ ಅಂತ ಹೇಳ್ತಾನ ಆವಾಗ. ಇನ್ನ ನೀವೇ ನನಗ ಬಂಗಾರ ಇದ್ದಂಗ ಅದಿರಿ ಮಗಲಾಗ. ಶರೀಫ ಸಾಹೇಬ ನಾಗಲಿಂಗ ನೀವೇ ದೊಡ್ಡ ಬಂಗಾರ ನನಗ, ಈ ಬಂಗಾರ ಬೇಕಾಗಿಲ್ಲ ನಡೆದ ಆವಾಗ. ಈ ಪ್ರಕಾರ ನಂಬಿದವರು ಹಿಂಗ ಮಾಡ್ಯಾರ ಹುಡುಗಿ. ಹೌದು ಹೌದಲ್ರಿ. ನಿನ್ನ ಹೆಣ್ಣ ದೇವರ ನಂಬ್ಯಾವನು ನನ್ನ ಗಂಡಸರೀಗ. ನಿಮಗ ಒಟ್ಟೆ ಯಾವ ದೇವರ ನಿಮಗ ನಂಬಿಲ್ಲಿದರಾಗ, ನೀನು ನಂಬಿನು ಧನ್ಯನಾಗಿಲ್ಲ ಜಗದಾಗ. ಶ್ರೇಷ್ಠ ಮಾನವ ಜನ್ಮ ಬಿಟ್ಟು ಹೋಗುದು ಒಂದು ದಿನ, ಇರು ತನಕ ಮಾಡ್ಕೋಬೇಕು ಅಂತಿದಿ ನನಗ. ಜಿಯ 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 ಮಾನವ ಜನ್ಮ ಇದು ಹುಟ್ಟಾಗ ಶ್ರೇಷ್ಠ ಅಷ್ಟೇ. ಇದು ಹುಟ್ಟಿದ ಬಲಕ ಶ್ರೇಷ್ಠ ಅಲ್ಲ ಹುಚ್ಚಮಂಗ. ನಿನಗ ಗುರುತಿಲ್ಲ ಪಾಪಿಷ್ಟ ಐತಿ ಜಗದಾಗ, ಇದು ಅಲ್ಲದ ಕೆಲಸ ಮಾಡಿ ಭವದಾಗ. ಶಿವಧ್ಯಾನ ಮಾಡ್ತೀನಿ ಅಂತ ಭವಸಾಗರದಲ್ಲಿ ಬಂದು ಎಲ್ಲಾನೇ ನೆನಪ ಹಾರಿ ಬಿಟ್ಟಾವಾಗ. ಜಿಯ 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 ನವರಕ್ಕಿಂತ ಸಣ್ಣಕ್ಕಿಯಾಗು ಕರುಣೆ ಮಾಡ್ತಾನ ಸ್ತ್ರೀಯ ರಾಮ ಸ್ತ್ರೀಯ ಸುಳ್ಳೆ ಆಗಬ್ಯಾಡ ಚೀ ಮಾರಿ ಸಭೆಯಲ್ಲಿ ಚೀ ಮಾರಿ. ಜಿಯ 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 ಅದಕ್ಕ ಹಿಂತಿಂಥವ್ರೆಲ್ಲ ದೇವಿಗೆ ಒಲಿಸ್ಕೊಂಡು ಉದ್ಧಾರ ಮಾಡಿದ್ರು. ಹೌದು ಹೌದಲ್ರಿ. ಮತ್ತೆ ನೀವು ಯಾರಿಗೆ ಉದ್ಧಾರ ಮಾಡ್ರಿ ಜಗತ್ನಾಗ? ಇವ್ರು ಯಾರಿಗೆ ಮಾಡಿಲ್ಲ ಮಾಸ್ತರ್ ಇವ್ರು. ಇವರು ಉದ್ಧಾರ ಮಾಡಿಲ್ಲ, ಅಳಗಾಲ ಮಾಡ್ಯಾರು. ಹೌದು ಹೌದು. ಅದಕ್ಕ ಮೂರ್ತಿ ಮರ್ಯಾದ್ರು ಕೀರ್ತಿ ಹಜರಾ ಮುಳ್ಸ್ಯಾರ. ಹೌದಲ್ರಿ ಸರ್. ಶಿಶನಾಳ ಶರೀಫ್ ಸಾಹೇಬ್ ಹಾಯ್ದು ಹೋಗಂತ ಸಮಯದೊಳಗೆ ಮೂಗನ ನತ್ತು ಬಿಚ್ಚಿ ದ್ಯಾಮ ಕೊಟ್ಟಾಳ ಕೈಯಾಗ. ಹೌದು ಹೌದು. ನಿಮ್ಗೇನ್ರಿ ಬಿಚ್ಚಿ ಕೊಟ್ಟಾಳ ಒಂದರೆ ವಸ್ತು? ಇಲ್ಲಲ್ರಿ. ಮತ್ತ ನಮಲಗುಂದ ನಾಗಲಿಂಗ ಪೂರಾ ತಗೊಂಡು ಬಂದು ದ್ಯಾಮ ಹೊರಗಿಟ್ರೆ ತಾನೇ ಬೆಂಕಿ ಎತ್ತಿ ಉರಿ ಕಾಸ್ಕೊಂಡು ಬೆಳಗ್ ಗುಡಿಯಾಗ ಒಯ್ದಿಟ್ಟ ತಾನೇ. ಹೌದು. ಹ್ಯಾಂಗಿದ್ ದ್ಯಾಮ ಹಂಗೆ ಇದ್ರು. ಮತ್ತು ಒಂದರ ನೀವು ಪಾವಾಡ ಮಾಡಿರನ? ಮಾಡಿಲ್ಲಲ್ರಿ ಮಾಸ್ತರ್ ಇವ್ರು. ಬರೇ ಏನ್ ಹೇಳೋದು ಗೊತ್ತತನ? ಇವ್ರದ್ದು ಹ್ಯಾಂಗ್ರಿ? ಇವ್ರದು ಈ ಶರೀರದೊಳಗೆ ಎಲ್ಲ ಜೀವ ಅಂದ್ರಿ ಅವ ಹುಡ್ಕಾಡ್ಕೊತ ಬಂದಾನ್ರಿ ಈಕಿಗೆ. ಹೌದು. ಯಾವಲ್ಲ ನವ ಹೌದು. ಒಂದು ಉಗುರು ಬಿಟ್ಟು ಒಂದು ಇಂಚ್ ಬಟ್ ಕಡಿದ್ರೆ ಸಿಗಂಗಿಲ್ಲ. ಹೌದಲ್ರಿ, ಸಿಗಲ್ಲ. ಒಳಗಿನ ಜೀವ ಐತೋ ಏನಿಲ್ಲೋ ಹಂಗಲ್ಲ. ಹೌದು. ಇದು ಬಟ್ ಉಗುರು ಬಿಟ್ಟು ಬಟ್ ಕಡಿತಂದ್ರೆ ಸಿಗಂಗಿಲ್ಲ. ಹೌದು ಹೌದು. ನನ್ನ ಜೀವ ಒಳಗಿಲ್ಲ. ಯಾಕಂದ್ರ ಒಳ ಹೊರಗೆ ಜೀವಾತ್ಮನ ಛಾಯಾ ಐತಿ ಬರೇ. ಹೌದು. ಅವ ಒಳಗೆ ಹೋಗ್ರೆ ಶರೀರ ಹರಿದು ಹೋಗೋದು. ಹೌದು ಹೌದು. ಗೊತ್ತಾಯ್ತಾ? ಹಂಗೆ ಒಳಗೆ ಹೊಗಸಲಾಕ ಬಂದಿಲ್ಲ, ಅದು ಲೆಕ್ಕ ಐತೆ ಅದಕ್ಕೆ. ಹಂಗ ತಿಳ್ಕೊ, ಉಗುರು ಬಿಟ್ಟು ಒಂದು ಬಟ್ ಇಂಚ್ ಕಡಿತಂದ್ರೆ ಇದು ಸಿಗಂಗಿಲ್ಲ. ಗಿಡದ ಟೊಂಗೆಕಾದ್ರೆ ಮತ್ತೊಂದು ಚಿಗಿತದ. ಹೌದು. ಮತ್ತೆ ಇದ್ರಾಗ ಜೀವದ ಹಂಗೆ ಹೇಳ್ತಿ, ಯಾವ ಆಧಾರ ಮ್ಯಾಗ ಹೇಳ್ತಿ? ಆಧಾರ ಬೇಕದಕ್ಕೆ. ಹೌದು ಹೌದು. ಇದ್ರಾಗ ನಿನ್ನ ಒಳಗೆ ನಾವು ಹುಡುಕಾಡ್ಕೊತ ಬಂದಿದ್ರೆ ಯಾವ ಆಧಾರ ಮ್ಯಾಗ ನಾ ಬಂದೆ ಮತ್ತೆ ಬಂದ್ರೆ ಯಾವಲ್ಲೇ ದಿನ. ಹೌದು. ಖರೆ ನೀವು ಕುಮಾರದಾಗ ಹಾಡೋರು ಬರೋಬರಿ ಇದಿರತ್ತೆ ಅಂತ ಹೇಳಿದ್ದೀನಿ. ಹೌದು ಹೌದು.
ಅವ ಯಾರಿಗೂ ಕಂಡಿಲ್ಲ ಭಗವಂತ ಎಂತಿಂತವ್ರು ಹೋಗ್ಯಾರ ತಲೆ ತೆಳಕ್ ಮಾಡಿ ಜೋತ್ ಬಿದ್ರ ಈಗ ಈ ಡಪ್ಪ ತಗೊಂಡಿರ್ತಾಳ ಪರಮಾತ್ಮ ತೋರಿಸ್ಬೇಕಾಗ್ತೀಗಿ. ಹೌದು ಹೌದು ಪರರ ಆತ್ಮ ಪರಮಾತ್ಮದ ಬೇರೆ ಮತ್ತು ಪರಮಾತ್ಮ ಪರರ ಆತ್ಮ ಬೇರೆ. ಹೌದಲ್ರಿ. ಏ ಹುಚ್ಚಿ, ಪರರ ಆತ್ಮವನ್ನು ತಿಳಿದುಕೊಂಡವ ಪರಮಾತ್ಮ. ಹೌದು. ಅಂದ್ರ ಪರರ ಆತ್ಮದೊಳಗೆ ಏನೈತೆ ತಿಳಿದುಕೊಂಡು ಯಾವ ಹೇಳ್ತಾನಲ್ಲ ಅವ ಪರಮಾತ್ಮನ ಸ್ವರೂಪ. ಹೌದು ಹೌದು. ಈ ಸದ್ದ ಅನೇಕ ಮಂದಿ ಮಹಾತ್ಮರಾಗಿ ಹೋಗ್ಯಾರ. ಹೌದಲ್ರಿ, ಹೋಗ್ಯಾರ. ಮನುಷ್ಯ ಇಲ್ಲಿ ಬರ್ತಿದ್ದ ಅಂದ್ರ ಅವನ ಭವಿಷ್ಯವನ್ನು ಹೇಳ್ಯಾರ ಎಷ್ಟೋ ಮಂದಿ. ಹೌದು. ಅವ ಪರಮಾತ್ಮನ ಸ್ವರೂಪ ಆದಂಗೆ, ಯಾಕಂದ್ರೆ ಅವನದು ಲೇಖ ಅವನ ಬಲ್ಯಾಕಿರ್ತದ. ಹೌದು ಹೌದು. ಅದಕ್ಕೆ ಮತ್ತು ಇವ ಭವಳೆ ಶಂಕರ ಯಾಕಂದ್ರತ್ತ. ಹೌದಲ್ರಿ, ಅದನ್ನ ಕೇಳ್ಯಾರ. ಅವ ಅಖಂಡ ಅದ್ವೈತ ಪರಬ್ರಹ್ಮನ ಸಾಕ್ಷಿ. ಆ ಭವಳೆ ಶಂಕರ ಅಷ್ಟೇ ಅಲ್ಲ, ಅವನಿಗೆ ಅನೇಕ ನಾಮಾಮೃತಗಳನ್ನದಾವ. ಹೌದು ಹೌದು. ವಿಷ್ಣು ಪರಮಾತ್ಮ, ಕೃಷ್ಣ ಪರಮಾತ್ಮ ಅಂದ್ಗಲ್ಲ, ಪರಮಾತ್ಮ ಒಬ್ಬನೇ. ಆದ್ರ ದೇವನೊಬ್ಬ, ನಾಮ ಹಲವು. ಹೌದು ಹೌದು. ಮತ್ತು ಹುಚ್ಚಪ್ಪಗಳಿರಿ ಅಂದ್ರತ್ತ, ಹುಚ್ಚವುಗಳಿರಿ ಅಲ್ಲಿಲ್ಲತ್ತ. ಹೌದು ಹೌದು. ಹುಚ್ಚಪ್ಪಗಳಿರಿ ಅಂದ. ಮತ್ತು ಬಸವಣ್ಣ ಏನು ಹೇಳ್ಯಾನ, ದೇವನೊಬ್ಬ, ನಾಮ ಹಲವು ಅಂತ ಹೇಳ್ಯಾನ. ಹೌದಲ್ರಿ, ಹೇಳ್ಯಾರ. ಮತ್ತು ದೇವ್ರ ಒಬ್ಬನೇ ಅದಾನಂದ್ರೆ ಮತ್ತೆ ಗಣಮಗಾಳದ್ರ ಹೆಣ್ಮಗಳೆಲ್ಲ ಅಂತ ಹೇಳ್ಯಾನ. ಹೌದು ಹೌದು. ಹೇಳಿಲ್ಲ. ಹೌದು. ಯಾಕಂತ ತಿಳ್ಕೊ, ಒಂದು ಹಿಡಿದ್ರೆ ಒಂದು ಸುಳ್ಳಾಗ್ತದೆ, ಹಂಗೇನು ತಿಳ್ಕೊಬೇಡ. ಆದ್ರೆ ಪ್ರಥಮದಲ್ಲಿ ಇದು ಸೃಷ್ಟಿ ಭಗವಂತನಿಂದ ರಚನೆ ಆಗೈತಿದ. ಹೌದು. ನೀರೇ ನಿರಾಕಾರ ಇದ್ದಾಗ ನೀರಿಗೆ ಹೆಪ್ಪ ಬಸವಣ್ಣ ಕೊಟ್ಟಾನ. ಹೌದಲ್ರಿ, ಕೊಟ್ಟಾನ. ಅದಕ್ಕನೇ ಈಗಿನ ಕಾಲದಲ್ಲಿ ಆದ್ರೂ ಅವ ರೈತನ ಕೈ ಒಳಗೆ ಅವನೇ ದುಡಿಲಾಕತ್ತಾನ, ಭೂಮಿ ಹದ ಮಾಡಬೇಕಾಗಿತ್ತು. ಹೌದು. ಈ ಭೂಮಿ ಒಳಗೆ ಬಸವಣ್ಣ ಹೆಂಡಿ ಇಟ್ಟು ಕೂಡಲೇ ಈ ಭೂಮಿ ಗಟ್ಟಾಗೈತಿ. ಹೌದು. ಆವಾಗ ಭೂಮಿ ತಯಾರಾಗೈತಿ. ಇದು ಭೂಮಿ ತಯಾರಾದ ಬಳಿಕ ಇದು ಕುಂಬಾರಾಳದ ಬಂದು ನಿಂತೈತಿ. ಹೌದು ಹೌದು. ಇದು ಭೂಮಿ ನಿಮ್ದೈತೆ, ನಮ್ಮದೈತಿ, ಬ್ರಹ್ಮಾಂಡ. ಹೌದು. ಇದು ಹಿಂದಾಗಡ್ಸೆ ನೀವು ಇವು ಏನು ಮಾಡ್ರಿ, ಅಪ್ಪೆ ಗುತ್ತಿಗೆ ಹಿಡಿಬೇಕಂತ ಮಾಡಿರಿ. ಹೌದಲ್ರಿ. ಅದು ಯಾವಾರ ಗುತ್ತಿಗೆ ಹಿಡಿಸೋದು ಹಿಡಿಸ್ತಾನವ. ಹೌದು. ನಾ ಹಿಡಿದು ಗುತ್ತಿಗೆ ಹಿಡಿದು ಕೊಯ್ದು ಬಡ್ಲಿ ಕೊಯ್ದು ಹೌದು. ಯಾಕಂತ ತಿಳ್ಕೊ, ಲೆಕ್ಕ ಎಲ್ಲ ಐತಂತು. ಮೊದಲು ಓಂಕಾರ ಮುಖದಿಂದ ಆಕಾಶ, ಆಕಾಶ ಮುಖದಿಂದ ವಾಯು, ವಾಯು ಮುಖದಿಂದ ಅಗ್ನಿ, ಅಗ್ನಿ ಮುಖದಿಂದ ಜಲ, ಜಲದ ಮುಖದಿಂದ ನೆಲ, ಹೌದು, ನೆಲದ ಮುಖದಿಂದ ಜೀವರಾಶಿಗಳು ಉತ್ಪನ್ನ ಆಗ್ತಾವೆ. ಪ್ರಥಮದಲ್ಲಿ ಬಸವಪುರಾಣ ಏನು ಹೇಳ್ತೈತಿ ಅಂದ್ರೆ ಬಸವಣ್ಣಿಂದ ಈ ಭೂಮಿಗೆ ಹೆಪ್ಪ ಅಂತ. ಹೌದಲ್ರಿ. ಅದಕ್ಕಲ್ಲೇ ಬಸವಣ್ಣಿಂದ ಸೃಷ್ಟಿ ರಚನೆ ಆಗೈತಿ. ಹೌದು. ಈಗಾದ್ರೂ ನೋಡಿ ಹಿಂದೂ ಧರ್ಮದೊಳಗೆ ತೀರ್ಕೊಂಡ್ರಂದ್ರ ಹೌದು, ಇಲ್ಲಿ ಇರು ತನಕ ಹಿರೇಮಠದ ಸ್ವಾಮಿ ಏನ್ ಮಾಡ್ತಾನೆ, ಸೂತ್ರಧಾರ ಹಿಡಿದಿರ್ತಾನೆ ಗೋರಿ ಮ್ಯಾಗ ನಿಂತು. ಹೌದಲ್ರಿ, ಹೇಳ್ತಾರ. ತೆರಿ ಮ್ಯಾಗ ಕಾಲಿಟ್ಟು ಸೂತ್ರಧಾರ ಹಿಡಿದು ಇಲ್ಲಿ ಇರು ತನಕ ನನ್ನ ಆಧೀನದೊಳಗಿದ್ದ. ಈ ಸೃಷ್ಟಿ ತಯಾರಾಗ ನೀನು ರಚನೆ ಮಾಡಿದ್ದಿ, ಇನ್ನು ಮತ್ತೆ ಹೊಳ್ಳಿ ನಿನ್ನ ಕೊಳ್ಳಿಗೆ ಸುತ್ತಿನತ್ತ ಬಸವಣ್ಣನ ಮೂರ್ತಿ ಮಾಡಿ ಸೂತ್ರಧಾರ ಬಸವಣ್ಣನ ಕೊಳ್ಳಿಗೆ ಸುತ್ತಾರ. ಹೌದಲ್ರಿ, ಸುತ್ತಾರ. ಮತ್ತೆ ನಿನ್ನ ಹೆಣ್ಣು ಹೆಚ್ಚಿಗಿದ್ರೆ ಒಂದು ಹೆಣ್ಣು ಗೊಂಬೆ ಮಾಡಿ ಕೊಳ್ಳಾಕ್ ಸುತ್ತಿದ್ರು ಕರ್ಕೊಂಡು ಹೋಗಿದ್ದಕ್ಕಂತೇಳಿ. ಹೌದು ಹೌದು. ದಂಡಿ ಒಯ್ದು ಹಚ್ಚಿದಕ್ಕಂತೇಳಿ ನಿನಗೆ ದಂಡಿಗೆ ಹಚ್ಚಕ್ಕೆ ಬರಂಗಿಲ್ಲ. ಹೌದು. ಮತ್ತೆ ಹೆಣ್ಣು ಮಗಳ ಮ್ಯಾಗೂ ನಮ್ಮ ಹಿರೇಮಠದ ಸ್ವಾಮಿನೇ ಇಡಬೇಕು ತಲಿ. ಹೌದಲ್ರಿ. ಹೆಣ್ಣು ಮಗಳಿಗೆ ಅವನೇ ಇಡಬೇಕು. ಹೌದು ಹೌದು. ಮತ್ತೆ ಈಗ ಯಾವಾಗ ಉದ್ಧಾರ ಮಾಡಿದ್ರು ನಮ್ಮ ಅಲ್ಲಿ ಏನು ಗುರ್ತ ಇದೇನು ಕೆಲಸ ಇಲ್ಲ ಮಾಸ್ತರ. ಗುರ್ತಾಯಿ ಮನ್ಯಾಗ ರೊಟ್ಟಿ ಮಾಡಕ್ಕೆ. ಹೌದು. ಯಾಕಂತ ನೀ ಯಾವಲ್ಲಿ ಸುದ್ದ ಆದಿ, ಯಾವಲ್ಲಿ ಹೆಚ್ಚಿಗೆ ಆದ, ಅದು ಬೇಕಾಗಿತ್ತು ನನಗೆ. ಹೌದಲ್ರಿ. ಯಾಕಂದ್ರೆ ನಿಮ್ಮ ತಾಯಿನ ಮಾಸ್ತರ್ ಏನಂದಾರ, ನಾ ಹೆಚ್ಚಿನವ್ರ ಅದೇವು, ನಾವು ನಮ್ಮಿಂದ ಆಗ್ಯದ ಅಂತ ನೀ ಹೇಳಿದಿ. ಹೌದು. ನಾ ಹೇಳ್ತೀನಿ ಇದು ನಮ್ಮಿಂದ ಆಗ್ಯದ ಅಂತ ನಾ ಹೇಳ್ತೀನಿ, ಸಾಬೀತು ಮಾಡಿದ್ದೀನಿ. ಹೌದು. ಹ್ಯಾಂಗಾಗೈತಿ ತಿಳ್ಕೊ, ಪ್ರಥಮದಲ್ಲಿ ತಯಾರಾಗುವಂಥದ್ದು ಹೇಳ್ಕೊತ ಹೋದ್ರೆ ಒಂದು ತಾಸು ಹೋಗೋದು ಮತ್ತೆ ಹೊಳ್ಳಿದ. ಹೌದು. ಈ ಒಂದು ತಾಸು ಆಯ್ತು, ಈಗ ಹಾಡಾಕತ್ತೀನಿ. ಈಗ ಹೊಸ್ತಾಗಿ ಇವ್ರು ಬಂದಾರ, ಮತ್ತೇನೇನು ಸೋಂಗ್ ತೆಗಿತಾರೆ, ತೆಗಿಲಿ ಜರ. ಹೌದು ಹೌದು. ಯಾಕಂದ್ರೆ ಒಬ್ಬರು ಹೊಸ್ತಾಗಿ ಬಂದ್ರೆ ಏನ್ರಿ ಒಂದೊಂದು ಇರ್ತದೆ ನೋಡು. ನೀ ಕಟ್ಟಬಟ್ಟ ಸಾಣದ ತಿಳಿದ್ರು, ನಶೀಬ ಸಾಣದು ಕಟ್ಟಬಟ್ಟು ದ್ವಾರದ ಕಟ್ಟಬಟ್ಟು ಸಾಣದ ನಾ ಮಾಡೀನಿ. ಹೌದು. ಬೇಕಾದಟ್ಟು ಕಟ್ಟಬಟ್ಟು ಮಾಡ್ದ ನಡಬರ್ಕ್ ಸತ್ತೋಗ್ಯಾವು. ಹಣೆಬಾರ್ದಾಗಿದ್ದವನೇ ಬಂಗಾರ ಒಯ್ದಾನ, ಹಂಗ ಈ ಮಸಿಮಾರ್ದ ಅವನೇ ಒಯ್ತಾನ ಅಂತ ನಿನಗೆ ಹೇಳಿನ. ಮತ್ತು ಇದು ಮುಗಿದ ನಂತರ ಒಂದೇ ನೋಡ್ಕೊಂಡು ನೀ ಕಟ್ಟಬಟ್ಟು ಬೇಕಾದಟ್ಟು ಹಾಕದ. ಹೌದು. ಆದ್ರೆ ಕಟ್ಟಬಟ್ಟಕ್ಕೊಮ್ಮೆ ಫಲ ಸಿಗಂಗಿಲ್ಲ. ಹಣೆ ಕಾಲ ಹೇಳ್ತಾರು, ಬಡದ ಕಲಿಸಿದ್ರೆ ಎಂದಿಗೆ ಬರಲಾರ್ದು, ಪಡೆದು ಬಂದ್ರೆ ಎಂದಿಗೆ ಸರಿಲಾರ್ದು. ಹೌದು. ಹಿಡಿದು ಬಿಟ್ಟು ಹಡಿಬಿಟ್ಟಿಗಳಿಗೆ ಯಾವ ಸುಖ ದೊರಿಲಾರ್ದು. ಇವಕ್ಕೆ ಯಾವ ಸುಖ ದೊರದನ ಇದಕ್ಕೆ? ಇಲ್ಲಲ್ರಿ. ಇದಕ್ಕೆ ಯಾವಾಗೂ ಅಧಿಕಾರ ಇಲ್ಲ ಇದಕ್ಕೆ. ಹೌದು. ಮೊದಲ ಸಣ್ಣಕ್ಕಿದ್ದಾಗ ತಾಯಿ ತಂದೆ ಆಜ್ಞೆದೊಳಗಿದ್ದಿ. ಹೌದಲ್ರಿ, ಇದ್ರು. ನೀ ದೊಡ್ಡಕ್ಕೆ ಆದ ಕೂಡಲೇ, ಲಗ್ನ ಮಾಡಿದ ಕೂಡಲೇ ನನ್ನ ಆಧೀನದೊಳಗಿದ್ದಿ. ಹೌದು. ಮತ್ತೆ ಹೊಳ್ಳೆ ಮಕ್ಕಳ ಆಜ್ಞೆದೊಳಗಿರ್ತಿ. ಹೌದು. ನಿನಗೆ ಯಾವತ್ತು ಅಧಿಕಾರ ಸಿಕ್ತು ನಿನಗೆ? ಹೌದು. ಬರೀ ಇಂಥಲ್ಲಿ ಅಧಿಕಾರ ಐತಿ ಸಾಹೇಬ್ರತ ನನಗೆ ಹೇಳ್ಬೇಕು ನೀ. ಹೌದು. ಹೌದಲ್ಲ? ನೀನು ಹುಟ್ಟಿದ ಕೂಡಲೇ ತಾಯಿ ತಂದೆ ಆಜ್ಞೆದೊಳಗಿದ್ದಿ. ಹೌದು ಹೌದು. ನನಗೆ ಲಗ್ನ ಮಾಡಿ ಕೊಡು ತನಕ, ನನಗೆ ಲಗ್ನ ಮಾಡಿಕೊಟ್ಟು ಕೂಡಲೇ ನನ್ನ ಆಧೀನದೊಳಗೆ ಉಳಿದಿ. ಹೌದು. ನನ್ನ ಆಧೀನದೊಳಗೆ ಹುಟ್ಟಿದ ಕೂಡಲೇ ಮುಂದೆ ಮಕ್ಕಳ ಆಧೀನದೊಳಗೆ ನೀವು ಉಳಿದಿ. ಹೌದು. ಅಂದ್ರೆ ನಿನಗೆ ಮೂರಾವಸ್ಥೆ ಒಳಗೆ ಅಧಿಕಾರ ಸಿಕ್ಕಿಲ್ಲ. ಹೌದು. ಮತ್ತು ಅಧಿಕಾರ ಸಿಗಲಾರ್ದೆ ನನಗೆ ರಚನೆ ಮಾಡ್ತಿ, ಇಲ್ಲೇ ಸಲಗದಾಗ ತಯಾರು ಮಾಡ್ತಿ. ಹೌದು. ಹಾಂ, ರಾತ್ರಿ ಉಚ್ಚಿ ಬೈಲಕ್ಕೆ ಹೋಲಕ್ಕೆ ಹತ್ತಕ್ಕೊಬ್ಬ ಜೋಡ್ಬೇಕು ನಿನಗೆ. ಹೌದಲ್ರಿ, ಜೋಡಬೇಕೆ. ಹತ್ತಕ್ಕೆ ಬಂದು ಇಂಥ ಸೃಷ್ಟಿ ಹಂಗೆ ಮಾಡ್ತಿ ತಯಾರ ಇಟ್ಟು ಅಂಜಿಕೆ ಒಳಗೆ. ಹೌದು. ನೋಡಿ ಬೇಕಾದ್ರೆ ಹತ್ತಕ್ಕೆ ನಾಟಕ ಇಟ್ಟಾಗ ನೋಡಕ್ಕೆ ಹೋದಾಗ ಉಚ್ಚಿ ಬೈಲಕ್ಕೆ ಹೋಗುವಾಗ ನಮಗೆ ಜೋಡ್ ನಡಿ. ಹೌದು ಹೌದಲ್ರಿ. ಮತ್ತು ಇಂಥದ್ದು ಬಂದು ಒಬ್ಬಕ್ಕೆ ನೀವು ತಯಾರು ಮಾಡ್ತಾಳ ಬಂದು ಎಲ್ಲಿದ್ ಮಾಡ್ತಾಳ್ರಿ? ಇದು ತಯಾರು ಮಾಡೋಕೆ ಬಂದಿಲ್ಲ ಇದಕ್ಕೆ. ಹೌದು. ಸೊ ಡಂಬಾಚಾರ ಮಾಡ್ತಾವ ಅಷ್ಟೇ.